ನಮಸ್ಕಾರ ಸ್ನೇಹಿತರೆ, ಆಶೂಸ್ ಫುಡ್ ಕೋರ್ಟ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಹಯಗ್ರೀವ ಮಾಡೋದು ಹೇಳ್ಕೊಡ್ತೀನಿ. ಇದೊಂದು ತುಂಬ ಅದ್ಭುತವಾದ ಟ್ರೆಡಿಷ್ನಲ್ ರೆಸಿಪಿ. ದೇವಸ್ಥಾನ ಮತ್ತು ಮಠಗಳಲ್ಲಿ ಸಾಮಾನ್ಯ ಮಾಡ್ತಾರೆ. ಬನ್ನಿ, ಇಲ್ಲಿ ನಾನೊಂದು ಕಡಲೆಬೇಳೆ ಒಂದು ಅಳತೆ ಅಷ್ಟು ತೊಗೊಂಡಿದ್ದೀನಿ. ಒಂದು ಅಳತೆ ಕಡಲೆಬೇಳೆಗೆ ಚೆನ್ನಾಗಿ ನೀರು ಹಾಕಿ ತೊಳೆದು ಬಿಡೋಣ. ಮೊದಲು ನೀರು ಹಾಕಿ ತೊಳೆಯೋದು ತೋರಿಸ್ತಾ ಇದ್ದೀನಿ. ತೊಳೆದ್ಬಿಟ್ಟು ನೀರೆಲ್ಲ ಚೆಲ್ಬಿಟ್ಟು ಕಡಲೆಬೇಳೆನ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಕುಕ್ಕರಲ್ಲಿ ಕಡಲೆಬೇಳೆ ಹಾಕೋದು ತೋರಿಸ್ತಾ ಇದ್ದೀನಿ. ಎಷ್ಟು ಕಡಲೆಬೇಳೆ ತೊಗೊಂಡಿದ್ವೋ ಅದ್ರದ್ದು 3ರಷ್ಟು ನೀರು ಹಾಕೋಣ. 3 ಬಟ್ಲು ನೀರು ಹಾಕ್ತಾಯಿದ್ದೀನಿ ನೋಡಿ. ನಾನು 3 ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ. ಜಾಸ್ತಿ ಹಾಕ್ಬಿಟ್ರೆ ನೀರು ಚೆನ್ನಾಗಾಗಲ್ಲ. ಕರೆಕ್ಟಾಗಿ ಬೇಯಬೇಕದು. ತುಂಬ ನುಣ್ಣಗೂ ಬೇಯಬಾರ್ದು, ತುಂಬ ಪೇಸ್ಟ್ ಥರನೂ ಮಾಡಬಾರ್ದು. ಕಾಳು ಥರ ಸಿಗಬೇಕು. ಆಮೇಲೆ ತೋರಿಸ್ತೀನಿ ಯಾವ ಥರ ಕಡಲೆಬೇಳೆ ಆಗಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಹಯಗ್ರೀವ ಇದು ನೋಡಿ. ಈಗ 3 ಕೂಗಿಸ್ಕೊಳ್ಳೋಣ. ಈಗ ಒಂದು ಪಕ್ಕದಲ್ಲಿ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು 4 ಸ್ಪೂನಷ್ಟು ಒಳ್ಳೆ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ಬಾದಾಮಿ, ಗೋಡಂಬಿ, ದ್ರಾಕ್ಷಿ 3 ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಿಯೋಂಗೆ ಹುರಿಬಾರ್ದು, ಸಿದೋಗಂಗೆ ಸ್ವಲ್ಪ ಹುರ್ಕೋಬೇಕಷ್ಟೇ. ಗಮ್ಮನ್ನು ಹಾಗೆ ಹುರಿದು ಎಲ್ಲನೂ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ನೋಡಿ. ಬಾದಾಮಿ ಹುರಿದಾಗಿದೆ, ಸಾಕು. ಇದನ್ನು ಒಂದು ಬಟ್ಲಿಗೆ ಎತ್ಕೊಳ್ಳೋಣ. ತುಪ್ಪ ಅದರಲ್ಲೇ ಬಿಟ್ಬಿಡೋಣ ಪ್ಯಾನಲ್ಲೇ. ಅದೇ ತುಪ್ಪಕ್ಕೆ ಗೋಡಂಬಿನೂ ಹಾಕ್ಬಿಟ್ಟು ಹುರಿಯೋಣ. ಆಮೇಲೆ ದ್ರಾಕ್ಷಿನೂ ಹಾಕ್ಕೊಂಡು ಹುರಿಯೋಣ. 1 ಸ್ಪೂನಷ್ಟು ಗಸಗಸೆ ಬೇಕಾಗುತ್ತೆ. ದ್ರಾಕ್ಷಿ ಹಾಕಿ ಹುರಿಯೋದು ತೋರಿಸ್ತಾ ಇದ್ದೀನಿ. ಸ್ವಲ್ಪನೇ, ತುಂಬ ದ್ರಾಕ್ಷಿನೂ ಸೀಸಬಾರ್ದು. ಸ್ವಲ್ಪ ಹಿಂಗೆ ದ್ರಾಕ್ಷಿ ಉಬ್ಬಕ್ಕೆ ಬರುತ್ತೆ, ಅಷ್ಟಾದರೆ ಸಾಕು. ತೆಕ್ಕೊಂಬಿಡೋಣ. ಈಗ ಅದೇ ಪ್ಯಾನಲ್ಲಿ ಒಂದು ನೋಡಿ ಎಲ್ಲ ಡ್ರೈ ಫ್ರೂಟ್ಸು ಹುರ್ಕೊಂಡಿರೋದು ತೋರಿಸ್ತಾ ಇದ್ದೀನಿ. ಗಮ್ಮ ಅಂತ ಇದೆ, ಒಳ್ಳೆ ತುಪ್ಪದಲ್ಲಿ ಹುರಿದಿರೋದ್ರಿಂದ. ಗಸಗಸೆ ಹಾಕೋಣ. ಗಸಗಸೆನೂ ಅಷ್ಟೇ, ಅದು ಕಾದಿದೆ, ಸಾಕು. ಸ್ಟವ್ ಆಫ್ ಮಾಡ್ಬೋಣ, ಅದೇ ಬಿಸಿಗೆ ಆಗುತ್ತೆ. ಇದನ್ನು ಪಕ್ಕಕ್ಕೆ ಎತ್ತಿಡೋಣ. ಈಗ ಒಂದು ಬಾಣಲೆ ಅಥವಾ ಪ್ಯಾನ್ ಇಡೋಣ. ಎಷ್ಟು ಕಡಲೆಬೇಳೆ ತೊಗೊಂಡಿದ್ವೋ ಅದ್ರ 1/2 ಅಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. 1/2 ಬೆಲ್ಲ ಹಾಕಿದ್ದೀನಿ. ಅದೇ ಬಟ್ಲಲ್ಲಿ ಒಂದು ಅರ್ಧ ಬಟ್ಲು ನೀರು ಅಷ್ಟೇ. ಯಾವ್ದು ಅಳತೆ ತೊಗೊಂಡಿದ್ವೋ ಅದರಲ್ಲಿ ಅರ್ಧ ಅಷ್ಟೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೆಲ್ಲ ಕುದಿಸ್ಕೊಂಡು ಸೋಸ್ಕೊಳ್ಳೋಣ. ಒಂದು ಸ್ಟ್ರೈನರ್ ತೊಗೊಂಡು ಅದರಲ್ಲಿ ಬೆಲ್ಲದಲ್ಲಿರೋ ಕಸ ತೆಗೆಯೋಣ. ಈಗ ನೋಡಿ ಸೋಸೋದು ತೋರಿಸ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕಿಲ್ಲದೆ ಇರೋದ್ರಿಂದ ಇದು ಸ್ವಲ್ಪ ಗಟ್ಟಿಗೆ ಇರುತ್ತೆ. ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಅಂತಾರೆ, ಅದೇನು ಪರವಾಗಿಲ್ಲ, ನಡೆಯುತ್ತೆ. ಅದೇ ಬಾಣಲೆಯಲ್ಲಿ ಇವಾಗ ಏನು ಮಾಡೋಣ, ಸ್ವಲ್ಪ ಕೊಬ್ಬರಿ, ಒಂದು ಅರ್ಧ ಇಲ್ಲ 3/4 ಬಟ್ಲಷ್ಟು ಕೊಬ್ಬರಿ ತುರಿನ ಹುರ್ಕೊಳ್ಳೋಣ. ಡೆಸಿಕೇಟೆಡ್ ಕೊಕೊನಟ್ ಇದ್ದರೆ ಅದು ನಡೆಯುತ್ತೆ. ಇದು ನಾನು ಮನೆಯಲ್ಲೇ ತುರಿದಿದ್ದ ಕೊಬ್ಬರಿ ತುರಿ ಉಪಯೋಗಿಸ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ತೆಕ್ಕೊಂಬಿಡೋಣ. ಈಗ ಕಡಲೆಬೇಳೆ ನೋಡಿ ಹೇಗಾಗಿದೆ ಅಂತ ತೋರಿಸ್ತೀನಿ. ಒಂಚೂರು ನೀರಿರೋ, ಒಂದು ಸ್ವಲ್ಪ ಸುಟ್ಟು ನೀರಿರುತ್ತೆ ಅಷ್ಟೇ ನೋಡಿ. ಈ ಥರ ಬೆಂದಿರುತ್ತೆ. ಕಡಲೆಬೇಳೆ ಸ್ವಲ್ಪ ಬಾಯಿಗೆ ಸಿಗೋಂಗಿದ್ರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ನೋಡಿ. ತುಂಬ ಚೆನ್ನಾಗಾಗಿದೆ ಕಡಲೆಬೇಳೆ. ಈಗ ಕಡಲೆಬೇಳೆನ ಬಾಣಲೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಪ್ಯಾನ್ ಇಟ್ಬಿಟ್ಟು ಒಂದು ಬಾಣಲೆ ಇಟ್ಟು ಅದು ಹಾಕ್ಕೊಂಬಿಟ್ಟು ಸ್ಟವ್ ಸಿಮ್ಮಲ್ಲಿರಲಿ. ಈಗ ಚೆನ್ನಾಗಿ ಸೋಸಿಟ್ಕೊಂಡಿರೋ ಬೆಲ್ಲದ ಜ್ಯೂಸು, ರಸ, ಬೆಲ್ಲದ ಪಾಕ ಏನಾದರೂ ಹೇಳಿ ಹಾಕೋಣ. ಹಾಕ್ಬಿಟ್ಟು ಕುದಿಯೋಕ್ಕೆ ಇಟ್ಬಿಡೋಣ. ಈಗ ಸ್ವಲ್ಪ ನೀರಾಗಿ ಕಾಣಿಸ್ತಾ ಇರುತ್ತೆ. ಕುದೀತಾ ಸರಿ ಹೋಗುತ್ತೆ. ಅದು ಅಂಟು ಥರ ಆಗುತ್ತೆ. ಕುದೀತಾ ಇದೆ ಚೆನ್ನಾಗಿ. ಒಂದು 10-15 ನಿಮಿಷ ಸಣ್ಣ ಉರಿಲೇ ಕುದಿಸೋಣ. ಈಗ ಹುರಿದಿಟ್ಕೊಂಡಿರೋ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಹಾಕೋಣ. ಗಸಗಸೆನೂ ಹಾಕೋಣ. ಗಸಗಸೆ ಹಾಕೋದು ತೋರಿಸ್ತಾ ಇದ್ದೀನಿ. ಗಮ್ಮನತ್ತೆ ಗಸಗಸೆ ಹಾಕಿದ್ರೆ. ಗಸಗಸೆ ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಪರವಾಗಿಲ್ಲ. ಕೆಲವ್ರು ತಿನ್ನಲ್ಲ, ಅದರಿಂದ ಹೇಳ್ತಾ ಇದ್ದೀನಿ. ಈಗ ಕೊಬ್ಬರಿನೂ ಹಾಕ್ಬಿಡೋಣ. ಚೆನ್ನಾಗಿ ಒಂದು 4 ಸ್ಪೂನಷ್ಟು ಒಳ್ಳೆ ತುಪ್ಪ ಹಾಕೋಣ. ತುಂಬಾ ಚೆನ್ನಾಗಿರುತ್ತೆ, ಮಾಡಿ ನೋಡಿ ಫ್ರೆಂಡ್ಸ್. ಹಯಗ್ರೀವ ಮಡ್ಡಿ ಅಂತಲೂ ಕರೀತಾರೆ. ನನ್ನ ಚಾನಲ್ ನೀವಿನ್ನೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಏಲಕ್ಕಿ ಪುಡಿ ಸೇರಿಸೋಣ. ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಏಲಕ್ಕಿ ಸೇರಿಸೋಣ. ಗಮ್ಮ ಅಂತ ಇದೆ, ತುಂಬಾ ಚೆನ್ನಾಗಿರುತ್ತೆ. ಎಲ್ರಿಗೂ ಇಷ್ಟವಾಗುತ್ತೆ ಹಯಗ್ರೀವ ಅಂದರೆ. ನೋಡಿ ಫ್ರೆಂಡ್ಸ್, ರೆಡಿನೇ ಆಗೋಯ್ತು ಹಯಗ್ರೀವ. ಈ ಥರ ಸ್ವಲ್ಪ ಅಂಟು ಥರ ಇರಬೇಕು, ತುಂಬ ನೀರಾಗೂ ಇರಬಾರ್ದು. ನೋಡಿ ಹಯಗ್ರೀವ ರೆಡಿ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಏನು ಕ್ಲಾಸಿ ಹಯಗ್ರೀವ ಸೂಪರಾಗಿ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನನ್ನ ಚಾನಲ್ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ರೆಸಿಪಿಲಿ ಸಿಗ್ತೀನಿ.
ಥ್ಯಾಂಕ್ ಯು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಅಷ್ಟೇ ರುಚಿಯಾಗಿರುತ್ತೆ ಕಡಲೆಬೇಳೆಲಿ ಮಾಡೋದ್ರಿಂದ. ಥ್ಯಾಂಕ್ ಯು ಫ್ರೆಂಡ್ಸ್.